ಮುನಿಯೋಬ್ಳೆ ಅಂತ ಊರು ಊರು ಪೆಮ್ನಳ್ಳಿ. ಹಾಂ, ಈ ಮುತ್ಕದ ಬಗ್ಗೆ ಸ್ವಲ್ಪ ಹೇಳಿ. ಮುತ್ಕದ ಬಗ್ಗೆ ಅಂತಂದರೆ, ಇದು ಹೊಸ್ಮನೆ ಗುರುಪ್ರವೇಶಕ್ಕೆ ತಗೊಂಡೋಗಿ ಹೂವು ಹೋಮಕ್ಕೆ ಹಾಕ್ತಾರೆ. ದೇವರು ಪುಣ್ಯ ಮಾಡೋವಾಗ ಹೋಮ ಸುಡ್ತಾರೆ. ಆಮೇಲೆ ಸೋದೆ ತಗೊಂಡೋಗಿ ಹೋಮಕ್ಕೆ ಹಾಕ್ತಾರೆ. ದನಿಗೆ ಸೆಲೆ ಒಂಥರ ಆನ್ ಸೆಲೆ ಅದು ಆದರೆ ಇದನ್ನು ಚಕ್ಕೆ ತಗೊಂಡೋಗಿ ಔಷಧಿ ಮಾಡಿ ದನಿ ಕುಡಿಸ್ತೀವಿ. ಆಮೇಲೆ ಇನ್ನೇ ಏನು ನಾವು ಎಲೆಗಳು ಊಟಕ್ಕೆ ಎಲೆ ಉಪಯೋಗಿಸ್ತಾರೆ. ಈಗಲೂ ಉಪಯೋಗಿಸ್ತಾರ? ಎಲೆಕ್ಕೆ ಇವಾಗಲೂ ಕಿತ್ಕೊಂಡು ಉಪಯೋಗಿಸ್ತಾರೆ. ಮುತುಕದ ಮರ ಅಂತ ಇದು. ಇನ್ನು ಉಳಿಸ್ಕೊಂಡಿದ್ದೀರಲ್ಲ ನೀವು? ನಾವು ಇದು ಕಡಿಬಾರ್ದು ಅಂತ ಉಳಿಸ್ಕೊಂಡಿದ್ದೀವಿ. ಏನಕ್ಕಾದ್ರೂ ಬೇಕಾಗ್ತದೆ ಅಂತ ಎಲ್ಲ ಕಡಿದು ಎಷ್ಟು ಬಿಡ್ತಾರೆ ಈಗ? ಕೆಲವರು ಕುಯ್ಕೊಂಡು ಹೋಗ್ಬಿಟ್ಟು ಮಿಲ್ಗಳಿಗೆ ಹಾಕ್ತಾರೆ, ಸೌದೆ ಅಂಗಡಿಗಳಿಗೆ. ನಾವು ಈಗ ಕೊಡೋದಿಲ್ಲ, ಇವಾಗ ಮಡಗಿದ್ದೀವಿ, ಏನಕ್ಕಾದ್ರೂ ಬೇಕಾಗ್ತದೆ ಅಂತದೆ. ಎಲ್ಲ ಬೇಕಾದಷ್ಟು ದೂರದಿಂದ ಬಂದು ಇದು ಸೌದೆ ಕಿತ್ಕೊಂಡು ಹೋಗ್ತಾರೆ ಹೋಮ ಸುಡೋಕ್ಕೆ. ರೆಕ್ಕೆಗಳೆಲ್ಲ ತಗೊಂಡು ವರ್ಷ ಹೂ ಬಿಡುತ್ತೆ ಇದು? ವರ್ಷಕ್ಕೆ ಬಿಡ್ತದೆ. ಇದು ಏನಂದರೆ, ಯಾವ ಕಡೆ ಮಳೆ ಹುಯ್ತದೋ ಆ ಕಡೆಗೆ ಹೂವು ಜಾಸ್ತಿ ಬಿಡ್ತದೆ. ಅಂದರೆ ಮಳೆ ಯಾವ ಕಡೆಗೆ ದೇಶದಲ್ಲಿ ಯಾವ ಕಡೆಗೆ ಮಳೆ ಕಮ್ಮಿ ಆಗ್ತದೋ ಆ ಕಡೆಗೆ ಹೂವು ಬಿಡೋದಿಲ್ಲ. ಈಗ ಹೂವು ಚೆನ್ನಾಗಿ ಬಿಟ್ಟೈತೆ. ಹೂವು ಚೆನ್ನಾಗಿ ಬಿಡ್ತದೆ. ಈಗ ಇಷ್ಟಕ್ಕೆ ಎಲ್ಲಿ ಈ ಸುತ್ತ ಬೆಳೆ ಚೆನ್ನಾಗಾಗ್ತದೆ. ಈ ಕಡೆ ಹೂವು ಇಲ್ಲ, ಈ ಕಡೆ ಮಗ್ಗಲ್ಗೆ ಹಿಂಗೆ ಇದು ಬೆಳೆ ಆಗಿರಲ್ಲ ದೂರಕ್ಕೆ. ಆ ಥರ ನಂಬಿಕೆ ನೋಡಿ. ಅದು ಅಷ್ಟೇ, ಈ ಕಡೆ ಮಕ್ಕ ಬೆಳೆ ಆಗ್ತದೆ, ಆ ಕಡೆ ಮಕ್ಕ ಮರ ಚಿಗದಿರೋ ಕಡೆಗೆ ಹಂಗೆ ಬೆಳೆ ಆಗಲ್ಲ ಒಂದೊಂದು ದಿಕ್ಕಿಗೆ. ಓಹೋ, ಅಂದ್ರೆ ಮರದಲ್ಲಿ ಯಾವ ದಿಕ್ಕಿಗೆ ಹೂವು ಚೆನ್ನಾಗಿ ಬಿಡುತ್ತೆ ಆ ದಿಕ್ಕಿಗೆ ಹೂವು ಮಳೆ ಆಗ್ತದೆ, ಮಳೆ ಚೆನ್ನಾಗುತ್ತೆ. ಇದು 3 ಬೀಜ ಇದ್ರೆ ಸಂತೃಷ್ಟಿ ಬೆಳೆ ಕಾಯಿಗೆ, 1 ಬೀಜ ಇದ್ರೆ ಅತಂತ್ರವಾದ ಬೆಳೆ ಆಗಲ್ಲ. ಬೆಳೆ ಆಗಲ್ಲ. ಆ ಥರ ಕಂಡುಹಿಡಿತೀರ ನೀವು? ನಮಗೆ ಗೊತ್ತಾಗ್ತದೆ. ಇದರಲ್ಲಿ 1 ಬೀಜ ಸುಳಿ 1 ಬೀಜ ಇದ್ರೆ ನಾವು ಮುಂದಾಗಿ ಬಿತ್ತನೆ ಮಾಡ್ಕೊಂತೀವಿ. 2 ಬೀಜ ಇದ್ರೆ ಒಂದು ಸ್ವಲ್ಪ ಲೇಟಾಗಿ ಮಾಡ್ತೀವಿ. ಆ ಸಾರಿ ಮಳೆಗಾಲ ಜಾಸ್ತಿ ಆಗ್ತದೆ, ಆವಾಗ ಇದು ಬಿತ್ತನೆ ಹಿಂದೆ ಮಾಡಿ ಚೆಲ್ತೀವಿ ನಾವು. ಯಾಕೆಂದ್ರೆ ಮಳೆಗೆ ಸಿಕ್ಬಿಡ್ತದೆ. 3 ಬೀಜ ಇದ್ರೆ ಸಂತೋಷದ ಮಳೆ. ಆ ಸಾರಿ ವಿಪರೀತ ಮಳೆ. ಈ ಮಳೆ ಕೆರೆ ಕುಂಟೆ ಎಲ್ಲ ಕೊಡೆ ಆಗುತ್ತದೆ. ನೋಡಿ, ಮರಕ್ಕೆ ಎಷ್ಟು ಮಹತ್ವ ಇದೆ. ಹೌದು. ನಿಮ್ಮೂರಲ್ಲಿ ಉಳಿಸ್ಕೊಂಡಿದಿರಲ್ಲ, ಭಾಳ ಖುಷಿ ಆಗುತ್ತೆ ನಮ್ಗೆ. ಚೆನ್ನಾಗಿ ನಮ್ಗೆ ಅದು ಕಡಿಬೇಕು ಅಂದ್ರೆ ನಮ್ಗೆ ಇಷ್ಟ ಬರಲ್ಲ. ಏನಿದ್ರು ಹೋಮ ಸುಡಕ್ಕೆ ಸೋದೆ ತಗೊಂಡು ಹೋಗ್ತಾರೆ. ನಿಮ್ಮೂರು ಯಾವುದು ಅಂದ್ರಿ? ಪೆಮ್ನಳ್ಳಿ. ಯಾವ ತಾಲೂಕು? ಮಾಗಡಿ ತಾಲೂಕು, ಸೋಲೂರು ಹೋಬಳಿ. ಭಾಳ ಖುಷಿ ಆಯಿತು. ನಮಸ್ಕಾರ. ನಮಸ್ಕಾರ, ಬನ್ನಿ.